Hi friends, welcome to my first vlog journey from Bangalore to ಲಂಡನ್. ಇವಾಗ ಮನೆಯಿಂದ ಹೊರಟು ಬ್ಯಾಂಗ್ಳೂರ್ ಏರ್ಪೋರ್ಟ್ ಟರ್ಮಿನಲ್ 2 ರೀಚ್ ಆಗಿದ್ದೀನಿ. ನೋಡ್ಬೋದು ಹೊಸ ಟರ್ಮಿನಲ್, ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಒನ್ ಆಫ್ ದಿ ಬೆಸ್ಟ್ ಟರ್ಮಿನಲ್ಸ್ ಅಂತ ಹೇಳ್ಬೋದು. ಲಗೇಜ್ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ಟೆ, ಚೆಕ್ ಇನ್ ಮಾಡಿದೆ. ಎಂಟ್ರಿ ನೋಡಿದ್ರೆ ಒಳಗಡೆ ಮಸ್ತಾಗಿದೆ, ಸೂಪರ್ ಆಗಿದೆ. ಏರ್ಪೋರ್ಟ್ ಒಳಗಡೆ ಒಳ್ಳೆ ಬ್ಯೂಟಿಫುಲ್ ಗಾರ್ಡನ್ಸ್ ನೋಡ್ಬೋದು. ಇಲ್ಲಿ ನೀವು ಒಂಥರ ಚಿಕ್ಕದಾಗಿ ವಾಟರ್ ಫಾಲ್ ಸಹ ಮಾಡಿದ್ದಾರೆ. ತುಂಬಾ ಗ್ರೀನ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಅಲ್ಲಿ ಇಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಕಡೆನೂ ಪ್ಲಾಂಟೇಶನ್ಸ್ ಮಾಡಿ ಏರ್ಪೋರ್ಟ್ ಫುಲ್ ಗ್ರೀನ್ ಕಾಣಿಸುತ್ತೆ. ಒಂಥರ ಬ್ಯಾಂಬೂ ರಾಡ್ಸ್ ಯೂಸ್ ಮಾಡಿರೋ ಥರ ಕಾಣಿಸ್ತದೆ. ಇಲ್ಲಿ ನೋಡ್ಬೋದು. ನಾನು ಫ್ಲೈಟ್ ಡೀಟೇಲ್ಸ್ ನೋಡ್ತಾ ಇದ್ದೀನಿ, ಫ್ಲೈಟ್ ಇನ್ಫಾರ್ಮೇಷನ್. ಏರ್ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇವಾಗ ಡ್ಯೂಟಿ ಫ್ರೀಯಲ್ಲಿ ಎಂಟ್ರಿ ಕೊಟ್ಟೆ. ತುಂಬ ನೀಟಾಗಿ ಕ್ಲೀನಾಗಿ ವಾಶಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಮ್ಮದು ಒಂದು ಚಿಕ್ಕದಾಗಿ ಎಲಿಫೆಂಟ್ ಬೇರೆ ಮಾಡಿದ್ದಾರೆ, ಶೋಯಿಂಗ್ ಸಮ್ ಗುಡ್ ವೈಬ್ಸ್, ಸನ್ಶೈನ್, ಸ್ಟೇಟ್ ಆಫ್ ಮೈಂಡ್ ಚೆನ್ನಾಗಿದೆ. ಸೊ ಮೇಲ್ಗಡೆ ನೀವು ರೂಫ್ ಎಲ್ಲ ನೋಡ್ಬೋದು, ಎಷ್ಟು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಸಹ ಮೇಲ್ಗಡೆ ಬರ್ತಾಯಿದೆ ಅನಿಸುತ್ತೆ. ಸ್ಕ್ರೀನ್ ಎಲ್ಲ ಕಾಣ್ತಾ ಇದೆ ನಿಮಗೆ ನೋಡಿ. ರೆಡ್ ಕಲರ್ ಲೈಟ್ಸ್, LED ಲೈಟ್ಸ್ ಎಲ್ಲ ಹೋಗ್ತಾ ಇದೆ. ಆನ್ ದಿ ವೇ ಪಾತಲ್ಲಿ ಎಲ್ಲ ಫುಲ್ ತೋರಿಸ್ತಾ ಇದೆ. ಅಡ್ವರ್ಟೈಸ್ಮೆಂಟ್ ಸಹ ಬರ್ತಾ ಇದೆ. ಫುಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ಥರ. ಇಂಟೀರಿಯರ್ಸ್ ನೀವೆಲ್ಲೂ ನೋಡೋಕ್ಕೆ ಸಿಗೋದೇ ಇಲ್ಲ ಅನಿಸುತ್ತೆ. ಸೊ ಆ ಥರ ಮಾಡಿದ್ದಾರೆ. ಅಗೇನ್ ನಾನು ಇವಾಗ ನಾನು ಟರ್ಮಿನಲ್ ರೀಚ್ ಆದೆ. ನನ್ನ ಬೋರ್ಡಿಂಗ್ ಗೇಟ್ ಯಾವುದಿತ್ತು ಅಲ್ಲಿ ಬಂದು ರೀಚ್ ಆದೆ. ಇವಾಗ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಫ್ಲೈಟ್ಸ್ ಎಲ್ಲ ಕಾಣಿಸ್ತಾ ಇದೆ. ರನ್ವೇನಲ್ಲೆಲ್ಲ ಫ್ಲೈಟ್ಸ್ ಓಡಾಡ್ತಾ ಇದೆ. ಈ ಕಡೆ ಕೆಳಗಡೆ ಕ್ಯಾರಿಯರ್ ಲಗೇಜ್ ಎಲ್ಲ ತೊಗೊಂಡೋಗೋ ಥರ ಒಂದು ಚಿಕ್ಕ ಗಾಡಿಗಳು ಅದು ಇದು ಎಲ್ಲ ಓಡಾಡ್ತಾ ಇದೆ ನೋಡಿ. ಪುಟ್ಟಾಣಿ ಗಾಡಿ ನಿಂತ್ಕೊಂಡಿದೆ. ಒಂದು ಫ್ಲೈಟ್ ಸಹ ಟೇಕ್ ಆಫ್ ಆಗ್ತಾ ಇದೆ. ಏರ್ ಇಂಡಿಯಾ ಫ್ಲೈಟೇ ಅದು. ನೋಡ್ತಾ ಇರ್ಬೋದು, ಇವಾಗ ಹೋಗ್ತಾ ಇದೆ. ರನ್ವೇದಲ್ಲಿ ಫ್ಲೈ ಮಾಡ್ತಾ ಇದೆ. ನನ್ನ ಫ್ಲೈಟ್ಗಿನ್ನ ಇಷ್ಟು 1.5 ಅವರ್ ಇದೆ ಇವಾಗ. ಸೊ ನನ್ನ ಫ್ಲೈಟ್ ಡಿಲೇ ಆಯಿತು. 1:45ಗೆ ಹೋಗಬೇಕಾಗಿತ್ತು, ಬಟ್ 3:30 ಆಯಿತು. ಸೊ ಫೈನಲಿ ವೇಟಿಂಗ್ ಪೀರಿಯಡ್ ಮುಗಿದು ಫ್ಲೈಟ್ಗೆ ಎಂಟ್ರಿ ಕೊಡ್ತಾಯಿದ್ದೀನಿ. ಬೋರ್ಡಿಂಗ್ ಪಾಸ್ ತೊಗೊಂಡು ಎಲ್ಲ ಎಂಟ್ರಿ ಮಾಡ್ತಾಯಿದ್ದೀವಿ. ಏರ್ ಹಾಸ್ಟೆಸ್ ಎಲ್ಲ ವೆಲ್ಕಮ್ ಮಾಡ್ತಾಯಿದ್ದಾರೆ. ಫೈನಲಿ ಏರ್ಕ್ರಾಫ್ಟ್ ಒಳಗಡೆ ಎಂಟ್ರಿ ತೊಗೊಂಡೆ. ಸೀಟ್ ಹುಡುಕ್ತಾಯಿದ್ದೀನಿ. ನನ್ನ ಸೀಟ್ ಲಾಸ್ಟ್ ಅಂದರೆ C-Zoneಲ್ಲಿದೆ. ಸೊ ಫೈನಲಿ ನನ್ನ ಸೀಟಲ್ಲಿ ಬಂದು ಕೂತ್ಕೊಂಡೆ. ಲಗೇಜ್ ಎಲ್ಲ ಮೇಲ್ಗಡೆ ಇಟ್ಟು ಕ್ಯಾಬಿನ್ ಸ್ಪೇಸಲ್ಲೆಲ್ಲ ಹಾಕಿ. ಸೊ ಫೈನಲಿ ಆಫ್ಟರ್ 11.5 hours ಆಫ್ ಜರ್ನಿ ಲಂಡನ್ ರೀಚ್ ಆದೆ. ಲಂಡನಲ್ಲಿ ಎಕ್ಸಿಟ್ ಮಾಡ್ತಾಯಿದ್ದೀನಿ ಹೀಥ್ರೋ ಏರ್ಪೋರ್ಟ್. ಹೀಥ್ರೋಯಿಂದ ಎಲ್ಲಿಗೆ ಹೋಗ್ತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಥ್ಯಾಂಕ್ ಯು.